ವೀಕ್ಷಕರೇ, ಯಮನ್ಗೆ ಹೋಗಲು ನಿಮಿಷಪ್ರಿಯ ಆಕ್ಷನ್ ಕೌನ್ಸಿಲ್ನ ಪ್ರತಿನಿಧಿಗಳಿಗೆ ವಿದೇಶ ಸಚಿವಾಲಯ ಅನುಮತಿ ನಿರಾಕರಿಸಿದೆ. ಆಕ್ಷನ್ ಕಮಿಟಿಯು ಸುಪ್ರೀಂ ಕೋರ್ಟ್ ಸೂಚಿಸಿದ್ದಂತೆ ಸಚಿವಾಲಯಕ್ಕೆ ಮನವಿಯನ್ನು ಸಲ್ಲಿಸಿತು. ಆದರೆ ಯಮನ್ನೊಂದಿಗೆ ಭಾರತಕ್ಕೆ ರಾಜತಾಂತ್ರಿಕ ಸಂಬಂಧ ಇಲ್ಲ ಎಂದು ಸಬೂಬು ಹೇಳಿ ಆಕ್ಷನ್ ಕಮಿಟಿಯ ಮನವಿಯನ್ನು ನಿರಾಕರಿಸಿದೆ. ಅಲ್ಲ, ಯೋಚಿಸಿ ನೋಡಿ, ಎಷ್ಟೆಲ್ಲ ಕನಸುಗಳಿರುತ್ತವೆ ಗಲ್ಫ್ಗೆ ತೆರಳುವವರಲ್ಲಿ. ಕುಟುಂಬದ ಪರಿಸ್ಥಿತಿ ಸುಧಾರಿಸಬೇಕೆನ್ನುವುದು ಅವರ ಮನದಾಳದಲ್ಲಿ ಬಂಡೆಯಂತೆ ಗಟ್ಟಿಯಾಗಿರುತ್ತದೆ. ಅದಕ್ಕಾಗಿಯೇ ಹೆಚ್ಚಿನವರು ವಿದೇಶಕ್ಕೆ ದುಡಿಯಲು ಹೋಗ್ತಾರೆ, ಗಲ್ಫ್ಗೂ ಎಂಟ್ರಿ ಕೊಡ್ತಾರೆ. ಮನೆ ಮಂದಿಯ ಉತ್ತಮ ಜೀವನ ಸ್ಥಿತಿಗೆ ನಾವೇನಾದ್ರೂ ಮಾಡಬೇಕು, ಮಕ್ಕಳನ್ನು ಉತ್ತಮವಾಗಿ ಓದಿಸಬೇಕು. ಇಂತಹದೇ ಅನೇಕ ಕಾರಣಗಳಿಗಾಗಿ ವಿದೇಶದಲ್ಲಿ ದುಡಿಯಲು ಹೋಗುತ್ತಾರೆ. ನಿಮಿಷಾ ಪ್ರಿಯ ಕೂಡ ಇದೇ ರೀತಿ ಹೋಗಿದ್ದು. ಇಂಥವರಲ್ಲಿ ಹಲವರು ನಿಮಿಷಾ ಪ್ರಿಯರಂತಹ ಘಟನೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಈಗ ಒಂದು ಲೆಕ್ಕದ ಪ್ರಕಾರ ವಿದೇಶದಲ್ಲಿ 18 ಲಕ್ಷಕ್ಕೂ ಹೆಚ್ಚು ಭಾರತೀಯರು ದುಡಿಯುತ್ತಿದ್ದಾರೆ. ನೋಡಿ, ಇತ್ತೀಚೆಗೆ ಬಹುದೊಡ್ಡ ಒಂದು ಸುದ್ದಿಯಾಗಿತ್ತು. ಕೇರಳದ ಕೋಜಿಕೋಡ್ನ ಅಬ್ದುಲ್ ರಹಿಮಾನ್ ಎಂಬವರ ಮರಣದಂಡನೆಯನ್ನು ರದ್ದುಪಡಿಸಲು ಡೆಡ್ ಮನಿಯಾಗಿ 34 ಕೋಟಿ ರೂಪಾಯಿಯನ್ನು ಕೇರಳಿಗರು ಸಂಗ್ರಹಿಸಿದ್ದು. ಅದರಂತೆ ನಿಮಿಷಾ ಪ್ರಿಯರನ್ನು ಕೂಡ ಡೆಡ್ ಮನಿ ಕೊಟ್ಟು ಬಿಡಿಸಿಕೊಂಡು ಬರುವ ಪ್ರಯತ್ನಗಳು ನಡೆಯುತ್ತಿರುವಾಗ ಸುಪ್ರೀಂ ಕೋರ್ಟ್ ಅನುಮತಿ ಕೇಳಲು ಹೇಳಿದರೂ ಕೂಡ ವಿದೇಶ ಸಚಿವಾಲಯ ಸರಿಯಾದ ಕಾರಣವನ್ನೇ ನೀಡಿ ಅನುಮತಿಯನ್ನ ನಿರಾಕರಿಸಿದೆ ಎಂದು ಹೇಳಬಹುದು. ನಿಮಿಷಾ ಪ್ರಿಯ ಅವರ ಬಿಡುಗಡೆಗೂ ಕೇರಳಿಗರು ಹಣ ಸಂಗ್ರಹಿಸಿದ್ದಾರೆ ಎಂದು ಕೂಡ ಹೇಳಲಾಗುತ್ತೆ. ಆದರೆ ಅದು ಆಗುವುದು ಹೇಗೆ? ಕಲಾಲ್ ಕುಟುಂಬ ರಕ್ತ ಪರಿಹಾರಕ್ಕೆ ಒಪ್ಪಿದ ನಂತರವೇ ನಿಮಿಷಾ ಪ್ರಿಯ ಬಿಡುಗಡೆಯಾಗಬಹುದು, ಬದುಕಿ ಉಳಿಯಬಹುದು. ಇರಲಿ, ಗಲ್ಫಿನವರ ಜೀವನದ ಇನ್ನೊಂದು ಕೋನವನ್ನು ನೀವು ಗಮನಿಸಿರ್ಬೋದು. ಊರಲ್ಲಿರುವವರು ಗಲ್ಫ್ನ ಹಣದಿಂದ ಕೆಲವರಂತೂ ಸುಖ ಸುಮ್ಮನೆ ದುಂದು ವೆಚ್ಚ ಮಾಡುವುದನ್ನು ನೀವು ಕೂಡ ನೋಡಿರ್ಬೋದು. ಅಂದ್ರೆ ಅದ್ದೂರಿತನದ ಪರಿಕಲ್ಪನೆ ಗಲ್ಫ್ ಮನಿ ಎಂಬಂತೆ ನಮ್ಮ ನಡುವೆ ಕಲ್ಪನೆಗಳಿವೆ. ಅದ್ದೂರಿಯಾದ ಮನೆ ಬೇಕು, ಮನೆ ಒಕ್ಕಲು ಮಾಡುವುದಾದ್ರೂ ಅದ್ದೂರಿತನವೇ ಆಗಿರ್ಬೇಕು. ಮದುವೆ, ಮದರಂಗಿ, ಔತಣ ಇವಿಷ್ಟೇ ಅಲ್ಲ, ಸಿಕ್ಕುವುದನ್ನೆಲ್ಲ ಖರೀದಿಸುವುದು. ಅಲ್ಲಿ ದುಡಿಯುವವರ ಕುಟುಂಬದ ಇಲ್ಲಿನವರಿಗೆ ಎಲ್ರಿಗೂ ಅಲ್ದಿದ್ರು ಬಹುತೇಕ ಬ್ರಾಂಡೆಡ್ ಬಟ್ಟೆ ಬರೆಗಳೇ, ಶೂಗಳೇ ಬೇಕಾಗಿದೆ. ಅಂದರೆ ಎಲ್ಲವೂ ಅದ್ದೂರಿಯಾಗಿರಬೇಕು. ಶಿಕ್ಷಣ ಕೂಡ ಪಾಶ್ ಸ್ಕೂಲ್ ಕಾಲೇಜುಗಳಲ್ಲಿ ನಡೆಯಬೇಕು ಎಂದು ಹಠ ಹಿಡಿಯುವ ಕುಟುಂಬಗಳಿವೆ. ಹೀಗೆ ಹೇಳುವ ಗಲ್ಫಿಗರ ಮರದಿ ಮಕ್ಕಳು ಕೂಡ ಇದ್ದಾರೆ. ಇದೆಲ್ಲ ಗಲ್ಫಿನ ಬೆವರಿನ ಬೆಲೆ ಗೊತ್ತಿಲ್ಲದವರ ಕಥೆಗಳನ್ನು ತಳ್ಳಿ ಹಾಕುವಂತೆಯೂ ಇಲ್ಲ. ಯಾಕಂದ್ರೆ ಇಲ್ಲಿಂದ ಗಲ್ಫಿಗೆ ಹೋದವರು ಆರಾಮವಾಗಿ ಜೀವನ ನಡೆಸುವವರೇನಲ್ಲ. ಬಹುತೇಕ ಕಾರ್ಮಿಕರಾಗಿ ದುಡಿಯುತ್ತಿರುವ, ಹೊಟ್ಟೆ ಬಟ್ಟೆ ಕಟ್ಟಿ ಹಣ ಕೂಡಿ ಹಾಕಿ ಊರಿಗೆ ಕಳಿಸುವವರು. ಯಾಕಂದ್ರೆ ಎಲ್ಲರಿಗೂ ನೂಲ್ ಮಾಲ್ನ ಯೂಸುಫ್ ಅಲಿ ಆಗಲು ಸಾಧ್ಯವಿಲ್ಲ. ಅಥವಾ ಅಂತಹ ಬೆರಳೆಣಿಕೆ ಶ್ರೀಮಂತರಂತೆ ಗಲ್ಫ್ ಜೀವನ ಎಲ್ಲರದು ಅಲ್ಲ. ಗಾಣದಿಟ್ಟಿರಂತೆ ದುಡಿದರೇನೇ 4 ಕಾಸು ಅಲ್ಲಿ ಸಂಪಾದಿಸಬಹುದು. ಕಪಿಲ್ಗೆ ಅಂದ್ರೆ ಕೆಲಸ ನೀಡಿದ ಮಾಲಕ, ಅವನಿಗೆ ದುಡಿದು ಕೊಟ್ಟಾಗ ಮಾತ್ರ ಅವನು ನಿಮ್ಮನ್ನು ಕ್ಯಾರ್ ಮಾಡ್ತಾನೆ, ಇಲ್ದಿದ್ರೆ ಇಲ್ಲ. ಕಾರ್ಮಿಕ ವಿಭಾಗದ ಜನರ ಬದುಕು ಅಲ್ಲಿಯೂ ಅತಂತ್ರವೇ, ಸುರಕ್ಷಿತವೇನಲ್ಲ. ಹೀಗಿರುವಾಗ ಕುಟುಂಬವನ್ನು ಸಾಕಲು, ಕುಟುಂಬದ ಪರಿಸ್ಥಿತಿಯನ್ನ ಸುಧಾರಿಸುವುದಕ್ಕಾಗಿ ನಿಮಿಷಾ ಪ್ರಿಯರಂತವರು, ಅಬ್ದುಲ್ ರಹೀಮ್ ಅಂತವರು ಗಲ್ಫ್ಗೆ ಹೋಗ್ತಾ ಇರ್ತಾರೆ. ಹೀಗೆ ಹೆಚ್ಚು ಹಣ ಸಂಪಾದಿಸುವುದೋ ಅಥವಾ ಯಾವ್ಯಾವುದೋ ಕಾರಣಕ್ಕಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಜೈಲು ಪಾಲಾದವರ ಕತೆ ಅದು ಹೇಳುವುದೇ ಬೇಡ. ಬೆರಳೆಣಿಕೆಯ ಘಟನೆಗಳು ಮಾಧ್ಯಮಗಳಲ್ಲಿ ವರದಿಯಾಗಿ ಜನರ ಗಮನ ಸೆಳೆದು ಬಿಡುಗಡೆಗೆ ಸಾಧ್ಯತೆಗಳು ಸೃಷ್ಟಿಯಾಗಿದ್ದಿರಬಹುದು. ಆದರೆ ಎಲ್ಲರೂ ನಿಮಿಷಾ ಪ್ರಿಯ, ಅಬ್ದುಲ್ ರಹೀಮ್ ಆಗಲು ಸಾಧ್ಯ ಇಲ್ವಲ್ಲ. ಒಟ್ಟಿನಲ್ಲಿ ಭಾರತಕ್ಕೆ ಗಲ್ಫಿಗರಿಂದ ಲಾಭವೇ ಆಗ್ತಾ ಇದೆ, ಅವರ ಕುಟುಂಬದವರಿಗೂ ಇಲ್ಲಿ ಲಾಭವೇ ಆಗ್ತಾ ಇದೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅವರು ಭಾರತಕ್ಕೆ ಕಳಿಸ್ತಿರ್ತಾರೆ, ಕಷ್ಟಪಟ್ಟು ದುಡಿದು ಬೆವರು ಹರಿಸಿ.
ಕಳೆದ ವರ್ಷ ಭಾರತಕ್ಕೆ ಎಷ್ಟು ಹಣ ಬಂತು ಗೊತ್ತಾ? 10,80,940 ರೂಪಾಯಿ ವಿದೇಶದಿಂದ ಕಳಿಸಿದ್ದಾರೆ. ಇದೇ ವೇಳೆ ವಿದೇಶದ ಜೈಲುಗಳಲ್ಲಿ ಎಷ್ಟು ಜನರಿದ್ದಾರೆ ಗೊತ್ತಾ? ಒಟ್ಟು 10,000 ಭಾರತೀಯರಿದ್ದಾರೆ. ವೀಸಾ ಟೈಮ್ ಮುಗಿದವರು, ಕೆಲಸದಲ್ಲಿಂದ ಓಡಿ ಹೋದವರು, ನಿಷೇಧಿತ ವಸ್ತುಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೊಂಡು ಹೋದವರು, ಉದ್ಯೋಗ ವಿವಾದದಲ್ಲಿ ಜೈಲು ಪಾಲಾದವರು, ವ್ಯಾಪಾರದಲ್ಲಿ ವಂಚಿತರಾದವರು, ಚೆಕ್ ಬೌನ್ಸ್ ಕೇಸುಗಳು, ಹೀಗೆ ಸಣ್ಣ ದೊಡ್ಡ ಪ್ರಕರಣಗಳಿಗೆ ಜೈಲು ಪಾಲಾದವರು ಇವರೆಲ್ಲ. ಕೆಲವರಿಗೆ ಕೇಸು ನಡೆಸಲು ಹಣವೇ ಇಲ್ಲ. ಆಮೇಲೆ ಡೆಡ್ ಮನಿ ಕೊಡಲು ಇವರೆಲ್ಲಿಂದ ಹಣ ತರ್ತಾರೆ? ಸಾಧ್ಯ ಇರುವುದಿಲ್ಲ. ಮೊದಲೇ ಹೇಳಿದ ಹಾಗೆ ಇವರಲ್ಲಿ ಕೆಲವು ಪ್ರಕರಣಗಳು ಮಾತ್ರ ಮಾಧ್ಯಮಗಳಿಂದಾಗಿ ಹೊರಗೆ ಕಾಣಿಸುತ್ತವೆ. ಕೆಲವರ ಅದೃಷ್ಟದಿಂದ ಚಾರಿಟಿಯ ಮೂಲಕ ಕೋಟ್ಯಾಂತರ ರೂಪಾಯಿ ಅವರನ್ನು ಬಿಡುಗಡೆಗೊಳಿಸುವುದಕ್ಕೂ ಸಂಗ್ರಹ ಆಗುತ್ತದೆ. ಕೋಜಿಕೋಡ್ನ ಅಬ್ದುಲ್ ರಹೀಮ್ಗೆ 34 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಅವರು 1 ವರ್ಷದ ನಂತರ ಬಿಡುಗಡೆಯಾಗಿ ಭಾರತಕ್ಕೆ ಬರುತ್ತಾರೆ ಎಂದು ವರದಿಯಾಗಿದೆ. ಆದರೆ ನಿಮಿಷ ಪ್ರಿಯ ಪ್ರಕರಣ ಇದಕ್ಕಿಂತ ಭಿನ್ನವಾದುದು. ಯಾಕೆಂದ್ರೆ ಅಬ್ದುಲ್ ರಹಮಾನ್ ಸೌದಿ ಜೈಲಿನಲ್ಲಿದ್ದಾರೆ, ನಿಮಿಷ ಯಮನ್ನಲ್ಲಿದ್ದಾರೆ. ಇದು ಬಹುದೊಡ್ಡ ಅಡಚಣೆಯಾಗಿದೆ. ರಾಜತಾಂತ್ರಿಕ ಸಂಬಂಧ ಇಲ್ಲದ ಒಂದು ದೇಶ ಇದು. ವಿದೇಶ ಸಚಿವಾಲಯಕ್ಕೂ ಅಲ್ಲಿಗೆ ಕೌನ್ಸಿಲ್ನ ಜನರನ್ನು ಸಂಧಾನಕ್ಕೆ ಕಳುಹಿಸಲು ಸಾಧ್ಯ ಇಲ್ಲ ಎನ್ನುವಂತ ಸ್ಥಿತಿ ಇದೆ. ಆದರೂ ಕೂಡ ವಿದೇಶ ಸಚಿವಾಲಯ ನಿಮಿಷ ಮತ್ತು ತಲಾಲ್ರ ಕುಟುಂಬ ಜವಾಬ್ದಾರಿ ವಹಿಸಿಕೊಟ್ಟವರ ಪ್ರತಿನಿಧಿಗಳ ಮೂಲಕ ಡೆಡ್ ಮನಿ ನೀಡಿ ಬಿಡುಗಡೆಗೊಳಿಸುವುದಕ್ಕೆ ಚರ್ಚೆ ನಡೆಯುತ್ತಿದೆ ಎಂದು ತಿಳಿಸಿದೆ. ನಾವು ಇಷ್ಟು ಮಾತ್ರ ನಿರೀಕ್ಷಿಸಬಹುದು. ಪರಿಣಾಮ ಒಳ್ಳೆಯದೇ ಆಗಲಿ. ನಿಮಿಷ ಪ್ರಿಯ ಜೀವಂತವಾಗಿಯೇ ಭಾರತಕ್ಕೆ ಬರಲಿ. ವೀಕ್ಷಕರೇ, ವಿದೇಶದ ದುಡಿಮೆ ಎಂದರೆ ಅದು ಇಲ್ಲಿ ಮೋಜು ಮಸ್ತಿಗಾಗಿರುವುದಲ್ಲ. ಅಲ್ಲಿ ದುಡಿದವರ ಹಣವನ್ನು ಇಲ್ಲಿ ರಚನಾತ್ಮಕವಾಗಿ ಬಳಸಿಕೊಂಡು ಏನಾದರೂ ವ್ಯವಸ್ಥೆಯನ್ನು ಮಾಡಿ ಅವರು ಕೂಡ ಇಲ್ಲಿ ಸೆಟ್ಲ್ ಆಗುವಂತೆ ಮಾಡುವ ಪ್ರಯತ್ನ ನಡೆಯಬೇಕಾಗಿದೆ. ನಿಮಗೇನನಿಸುತ್ತೆ? ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ನಿಮ್ಮ ಅರಫ ಮಂಚಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಜೈ ಹಿಂದ್.